ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಾವು ವಿಜಯಪುರ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ನಲ್ಲಿದ್ದೀವಿ. ಶಿವಾಜಿ ಮಹಾರಾಜರ ಈ ಒಂದು ಅಶ್ವಾರೂಢ ಕಂಚಿನ ಮೂರ್ತಿನ ತಾವು ನೋಡಬಹುದು. ಮಹಾರಾಜರ ಮೂರ್ತಿಯನ್ನ 1026 ವರ್ಷದ ಹಿಂದೆ ನಮ್ಮ ರಾಷ್ಟ್ರದ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ಶುಭ ಹಸ್ತದಿಂದ ಉದ್ಘಾಟನೆ ಆಗಿರುವಂತಹ ಈ ಮೂರ್ತಿ. ಇಂತಹ ಅನೇಕ ಮೂರ್ತಿಗಳನ್ನ ತಾವು ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಜಗತ್ತಿನಲ್ಲೇ ಇವತ್ತು ಶಿವಾಜಿ ಮಹಾರಾಜರ ಮೂರ್ತಿಗಳು ಪ್ರತಿಷ್ಠಾಪನೆ ಆಗ್ತಾ ಇದ್ದಾವೆ. ಯಾಕಂದ್ರೆ ಮಹಾರಾಜರ ಕಾರ್ಯನೇ ಗೌರವ ಐತಿ. ಆದರೆ ಶಿವಾಜಿ ಮಹಾರಾಜರ ಮೊದಲನೇ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು ಎಲ್ಲಿ ಅಂದ್ರೆ ಬಂಧುಗಳೇ, ಧಾರವಾಡ ಜಿಲ್ಲೆಯ ಯಾದವಾಡ ತಾಲೂಕು ಅಲ್ಲಿರುವಂತಹ ಬೆಳವಡಿ ಮಲ್ಲಮ್ಮ ಅವರು ಮತ್ತು ಶಿವಾಜಿ ಮಹಾರಾಜರ ನಡುವಿನ ಒಂದು ಸಂದರ್ಭದ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳ್ತೀನಿ. ಶಿವಾಜಿ ಮಹಾರಾಜರು ದಕ್ಷಿಣದ ಯಾತ್ರೆಗೆ ಬಂದಾಗ ಗದೆ ಜಾತ್ರಾ ಬಂದಿರ್ತಾರ. ಅವರು ಮಂತ್ರಾಲಯ ಕಡೆ ತಮಿಳುನಾಡು ಬೆಂಗಳೂರು ಎಲ್ಲ ಮುಗಿಸ್ಕೊಂಡು ಗದೆ ಜಾತ್ರಾ ಬಂದಾಗ ಅಲ್ಲಿ ಬೆಳವಡಿ ಮಲ್ಲಮ್ಮ ಮತ್ತು ಶಿವಾಜಿ ಮಹಾರಾಜರ ಸೈನಿಕರ ನಡುವೆ ಒಂದು ಸಣ್ಣ ಪ್ರಮಾಣದ ಯುದ್ಧ ಆಗ್ತದೆ. ಯುದ್ಧ ಆದ್ಮೇಲೆ ಬೆಳವಡಿ ಮಲ್ಲಮ್ಮ ಅವರ ಶೂರ ಸೈನಿಕರು ಮತ್ತು ಶಿವಾಜಿ ಮಹಾರಾಜರ ಸ್ವರಾಜ್ಯದ ಸೈನಿಕರ ನಡುವೆ ಯುದ್ಧ ಸ್ಟಾರ್ಟ್ ಆದಾಗ ಶಿವಾಜಿ ಮಹಾರಾಜರ ಸೈನಿಕರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಹಿನ್ನಡೆ ಆದ್ಮೇಲೆ ಮಹಾರಾಜರ ಸೈನಿಕರು ಹೆಚ್ಚಿನ ಪ್ರಮಾಣವಾಗಿದ್ದಕ್ಕ ಬೆಳವಡಿ ಮಲ್ಲಮ್ಮ ಅವರ ಸೇನೆಗೆ ಸ್ವಲ್ಪ ಸೋಲಾಗ್ತದೆ. ಸೋಲಾದ್ಮೇಲೆ ಮಹಾರಾಜರ ಸೈನಿಕರು ಬೆಳವಡಿ ಮಲ್ಲಮ್ಮ ಅವರನ್ನು ಬಂಧಿಸಿ ಶಿವಾಜಿ ಮಹಾರಾಜರ ಎದುರಿಗೆ ತಗೊಂಡು ಬಂದಾಗ ಅಲ್ಲಿ ಶಿವಾಜಿ ಮಹಾರಾಜರ ಸಂಬಂಧಿಕ ಸಕುಜಿ ಗಾಯಕ್ವಾಡ್ ಬೆಳವಡಿ ಮಲ್ಲಮ್ಮ ಅವರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಶಿವಾಜಿ ಮಹಾರಾಜ ಸಕುಜಿ ಗಾಯಕ್ವಾಡನ ಕಣ್ಣನ್ನು ತೆಗಿತಾರೆ ಮತ್ತು ಆ ಬೆಳವಡಿ ಮಲ್ಲಮ್ಮ ಅವರನ್ನ ಅತ್ಯಂತ ಗೌರವದಿಂದ ನಿನ್ನ ಸಹೋದರಿ ಇದ್ದ ಹಾಗೆ, ತಾಯಿ ಮಾತೇಶ್ವರಿ ಸ್ವರೂಪ ಇದ್ದ ಹಾಗೆ ಅಂತೇಳಿ ಆ ಬೆಳವಡಿ ಮಲ್ಲಮ್ಮ ಅವರಿಗೆ ಸಾವಿತ್ರಿ ಅನ್ನುವಂತ ಬಿರುದು ಕೊಟ್ಟು ಅತ್ಯಂತ ಗೌರವದಿಂದ ಬೆಳವಡಿ ಮಲ್ಲಮ್ಮ ಅವರ 2 ತಿಂಗಳ ಒಂದು ಮಗುವಿಗೆ ಶಿವಾಜಿ ಮಹಾರಾಜರು ತನ್ನ ತಲೆಯನ್ನ ಕುಂದಿರಿಸಿಕೊಂಡು ಆ ಮಗುವಿಗೆ ಒಂದು ಬಟ್ಟೆಗಳಿಗೆ ಹಾಲನ್ನು ಉಣಿಸಿ, ಇವತ್ತಿನಿಂದ ಈ ಮಗು ಹಳೆಯ ಇಲ್ಲಿರುವಂತ ನಾನು ಗೆದ್ದಿರುವಂತ ಈ ಭಾಗದ ಸಂಪೂರ್ಣ ಪ್ರಾಂತವನ್ನ ಈ ಮಗುವಿನ ಹೆಸರಿಗೆ ಕೊಡ್ತೀನಿ ಅಂತ ಹೇಳಿ ಶಿವಾಜಿ ಮಹಾರಾಜರು ಕೊಟ್ಟಾಗ ಅಲ್ಲಿ ಬೆಳವಡಿ ಮಲ್ಲಮ್ಮ ಅವರು ಅತ್ಯಂತ ಆನಂದದಿಂದ ಅಲ್ಲಿನ ಒಬ್ಬ ಶಿಲ್ಪಿಗೆ ಕರೆಸಿ ಶಿವಾಜಿ ಮಹಾರಾಜರ ಒಂದು ಪಾಷಾಣ ಕಲ್ಲಿಯೊಳಗ ಒಂದು ಮೂರ್ತಿಯನ್ನು ಕೆತ್ತಕತ್ತಾರ. ಈ ಎಲ್ಲಾ ದೃಶ್ಯ ನೀವು ನೋಡ್ಬೋದು. ಯಾದವಾಡಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಒಂದು ಹನುಮಾನ್ ದೇವರ ಗುಡಿ ಒಳಗೆ ಇವತ್ತಿಗೂ ಆ ಶಿಲ್ಪ ಬೆಳವಡಿ ಮಲ್ಲಮ್ಮ ಅವರು ಜಗತ್ತಿನ ಮೊಟ್ಟ ಮೊದಲ ಮೂರ್ತಿ ಶಿವಾಜಿ ಮಹಾರಾಜರು ಇದ್ದಾಗ ನಿರ್ಮಾಣ ಆಗಿರುವಂತ ಮೂರ್ತಿಯನ್ನ ನಮ್ಮ ಕರ್ನಾಟಕದ ಬೆಳವಡಿ ಮಲ್ಲಮ್ಮ ಅವರು ಸ್ಥಾಪನೆ ಮಾಡ್ತಾರೆ. ಮತ್ತು ಕೆಳಗೆಲ್ಲ ಐತಿಹಾಸಿಕ ದಾಖಲೆ ಸಹಿತ ಅದೆಲ್ಲ ನಿಮಗೆ ನೋಡಕ್ ಸಿಗ್ತದೆ. ಕೆಳಗಡೆ ಮೇಲ್ಗಡೆ ಶಿವಾಜಿ ಮಹಾರಾಜರು ಅಶ್ವಾರೂಢವಾಗಿ ಕುಂತಿದ್ದಾರೆ, ಕೆಳಗಡೆ ಬೆಳವಡಿ ಮಲ್ಲಮ್ಮ ಅವರು ಮತ್ತು ಶಿವಾಜಿ ಮಹಾರಾಜರ ದೃಶ್ಯ ಇದೆ. ಆ ಶಿವಾಜಿ ಮಹಾರಾಜರು ಕುಂತ ಆಸನದ ಮೇಲೆ ಕುಂತಾರ, ಅವ್ರ ತೊಡೆ ಮೇಲೆ ಆ ಬೆಳವಡಿ ಮಲ್ಲಮ್ಮ ಅವರ ಮಗು ಅವ್ರ ತೊಡೆ ಮೇಲೆ ಅದ. ಇದೆಲ್ಲಾನು ನೋಡಿ ತಮಗೆಲ್ಲರಿಗೂ ಇತಿಹಾಸವನ್ನ ಅರಿವಾಗಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಈ ಒಂದು ನಾವು ವಿಡಿಯೋ ಮಾಡಿದ್ವಿ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಿಜವಾದ ಇತಿಹಾಸವನ್ನ ಎಲ್ಲರೂ ನೋಡ್ಬೇಕು, ತಿಳ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ವಿಡಿಯೋನ ನಾವು ಮಾಡಿದ್ವಿ. ಧನ್ಯವಾದಗಳು.